ನಮಸ್ಕಾರ ಗೆಳೆಯರೆ, ಈ ವಿಡಿಯೋದಲ್ಲಿ ಇಂದು ಐಡಿ ಕಾರ್ಡ್ ಜನರೇಟರ್ ಸಾಫ್ಟ್ವೇರ್ ಹೇಗೆ ಡೌನ್ಲೋಡ್ ಮಾಡೋದೆಂದು ನೋಡೋಣ ಬನ್ನಿ. ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ, ನಿಮ್ಮ ಯೂಟ್ಯೂಬನ್ನು ಓಪನ್ ಮಾಡಿ. ಯೂಟ್ಯೂಬಲ್ಲಿ ಹೋಗಿಬಿಟ್ಟು ನಿಮ್ಮ ಸರ್ಚ್ ಬಾಕ್ಸಲ್ಲಿ ಹ್ಯಾಶ್ V4VBA ಎಕ್ಸೆಲ್ ಅಂತ ಟೈಪ್ ಮಾಡಿ. ಹ್ಯಾಶ್ V4VBA ಎಕ್ಸೆಲ್ ಅಂತ ಟೈಪ್ ಮಾಡಿಬಿಟ್ಟು ಎಂಟ್ರಿ ಹೊಡೆದ ತಕ್ಷಣ ನಿಮಗೆ ಒಂದು ಚಾನಲ್ ತೋರಿಸುತ್ತೆ. ಇಲ್ಲಿ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಮಾಡಿದರೆ ನಿಮಗೆ ಆ ಚಾನಲ್ಗೆ ತೊಗೊಂಡೋಗುತ್ತೆ. ಆವಾಗ ಇಲ್ಲೊಂದು ಕಾಣ್ತಾ ಇದೆ ನೋಡಿ, ಫಸ್ಟು ಆಟೋಮೆಟಿಕ್ ಐಡಿ ಕಾರ್ಡ್ ಜನರೇಟ್ ಯೂಸಿಂಗ್ ಇನ್ ಎಕ್ಸೆಲ್ PDF ಕೋಡ್ದಿಂದ ಮಾಡಿರೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ, ಚಾನಲ್ ನಿಮಗೆ ಓಪನ್ ಆಗುತ್ತೆ. ಚಾನಲ್ ಓಪನ್ ಆದ ತಕ್ಷಣ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಹೆಡ್ಡಿಂಗ್ ಟೈಟಲ್ ಬರುತ್ತೆ, ಅದರ ಕೆಳಗಡೆ ನಿಮಗೆ ಇಲ್ಲಿ ಎಷ್ಟು ವ್ಯೂಸ್ ಆಗಿದ್ದಾವೆ, ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಇಲ್ಲಿ ಮೋರ್ ಅಂತಿದೆಯಲ್ಲ, ಇದ್ರ ಮೇಲೆ ಮೋರ್ ಕ್ಲಿಕ್ ಮಾಡಿದರೆ ಅಂದರೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ಫ್ರೀ ಡೌನ್ಲೋಡ್ ಅಂತೇಳಿ ಒಂದು ಲಿಂಕ್ ಇದೆ. ಈ ಫ್ರೀ ಡೌನ್ಲೋಡ್ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಒಳ್ಳೆ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಅಂದರೆ ಗೂಗಲ್ ಡ್ರೈವ್ಗೆ ರೀಡೈರೆಕ್ಟ್ ಆಗುತ್ತೆ. ನೋಡಿ, ಇವಾಗ ನಾನು ಕ್ಲಿಕ್ ಮಾಡಿದೆ. ಇವಾಗ ಐಡಿ ಕಾರ್ಡ್ ಜನರೇಟ್ ಅಂತ ಗೂಗಲ್ ಡ್ರೈವ್ಗೆ ಏನಾಗುತ್ತೆ ಅಂದರೆ ರೀಡೈರೆಕ್ಟ್. ಇಲ್ಲಿ ಆ ಸಾಫ್ಟ್ವೇರ್ ಫೈಲ್ ನಿಮಗೆ ಇದರಲ್ಲಿದೆ. ಏನು ಮಾಡಬೇಕು, ಇಲ್ಲಿ ಕಾರ್ನರಲ್ಲಿ 3 ಡಾಟ್ ಅಂತ ಇದೆ. ಈ 3 ಡಾಟಲ್ಲಿ ಹೋಗಿ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಓಪನ್ ವಿತ್ ಡೌನ್ಲೋಡು ರಿನೇಮ್ ಎಲ್ಲ ಬರುತ್ತೆ. ಇದೆಲ್ಲ ಬಿಡಿ, ಇಲ್ಲಿ ಎರಡನೇ ಆಪ್ಷನ್ ನಿಮಗೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ ಡೌನ್ಲೋಡಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಪ್ರೊಸೆಸ್ ಸ್ಟಾರ್ಟ್ ಆದ ತಕ್ಷಣ ಇವಾಗ ಅದು ಜಿಪ್ ಫೈಲ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಅದು ವೈರಸ್ ಕೇಸ್ ಇರ್ಬೋದು ಅಂತ ಅವಾಗ ನೀವು ಡೌನ್ಲೋಡ್ ನೀವೇ ಅಂತ ಹೇಳಿ ಈ ಥರ ಮೆಸೇಜ್ ಬರುತ್ತೆ. ಆವಾಗ ನೀವು ಡೌನ್ಲೋಡ್ ನೀವೇ ಅಂತಂದರೆ ನಿಮ್ಗೊಂದು ಡೌನ್ಲೋಡ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ನೋಡಿ, ನಿಮಗೆ ಈ ಕಾರ್ನರಲ್ಲಿ ಕಾಣ್ತಾ ಇದೆ. ಇವಾಗ ಫೈಲ್ ಡೌನ್ಲೋಡ್ ಆಯಿತು. ಈ ಡೌನ್ಲೋಡ್ ಲಿಸ್ಟಲ್ಲಿ ಇಲ್ಲಿ ಬಂದಿದೆ. ಈ ಡೌನ್ಲೋಡ್ ಆಗಿರೋ ಫೈಲನ್ನು ಕಾಪಿ ಮಾಡಿ, ಡೌನ್ಲೋಡ್ ಆಗಿರುವ ಫೈಲನ್ನು ಕಾಪಿ ಅಂತ ಹೇಳಿಬಿಟ್ಟು ನೀವೇನು ಮಾಡಬೇಕು, ಇವಾಗ ಡೆಸ್ಕ್ಟಾಪ್ಗೆ ಹೋಗ್ಬೇಕು. ವಾಪಸ್ ಡೆಸ್ಕ್ಟಾಪಲ್ಲಿ ಹೋಗಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಜಿಪ್ ಫೈಲ್ ಇದೆಯಲ್ಲ, ಜಿಪ್ ಫೈಲಿಂದ ಫೋಲ್ಡರ್ಗೆ ಕನ್ವರ್ಟ್ ಮಾಡಿ. ಆವಾಗ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಜಿಪ್ ಓಪನಿಂಗ್ ಫೈಲ್ ಯಾರಂತ ಇಲ್ಲ ಅವರು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದಂತಂದರೆ ನೋಡಿ, ಇದ್ಮೇಲೆ ಇಟ್ಟರೆ ಜಿಪ್ ಇದು ವಿನ್ರಾರ್ ಅಂತೇಳಿ ಒಂದು ಫೈಲ್ ಬರುತ್ತೆ. ಗೂಗಲಲ್ಲಿ ಹೋಗ್ಬಿಟ್ಟು ನೀವು ವಿನ್ರಾರ್ ಅಂತ ನೋಡಿ, ನೀವೇನು ಮಾಡಬೇಕು, ಗೂಗಲಲ್ಲಿ ಹೋಗ್ಬಿಟ್ಟು ವಿನ್ರಾರ್ ಅಂತ ವಿನ್ರಾರ್ ಅಂತ ಹಾಕಿದರೆ ವಿನ್ರಾರ್ ಡೌನ್ಲೋಡ್ ಅಂತ ಹಾಕಿದ್ರೆ ಸಾಕು, ಈಗ ಬರುತ್ತೆ. ಇವಾಗ ಈ ಫೈಲನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನಾಗುತ್ತೆ, ನಾನು ತೋರಿಸಿದಿಲ್ಲ ಆವಾಗ ಈ ಥರ ಒಂದು ಫೈಲ್ ನಿಮಗೆ ಕಾಣುತ್ತೆ. ಅವಾಗ ಇದು ರೈಟ್ ಕ್ಲಿಕ್ ಮಾಡಿ ಓಪನ್ ಅಂತೇಳಿ. ಓಪನ್ ಆದ ತಕ್ಷಣ ನಿಮಗೆ ಜಿಪ್ ಫೈಲು ಓಪನ್ ಆಗುತ್ತೆ. ಇಲ್ಲಿ ಎಕ್ಸ್ಟ್ರಾಕ್ಟ್ ಟು ಅಂತಿದೆ ನೋಡಿ, ಎಕ್ಸ್ಟ್ರಾಕ್ಟ್ ಟು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇವಾಗ ಮತ್ತೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡೈಲಾಗ್ ಬಾಕ್ಸಲ್ಲಿ ಓಕೆ ಅಂತಂದರೆ ನಿಮಗೊಂದು ಪಾಸ್ವರ್ಡ್ ಕೇಳುತ್ತೆ. ಈ ಜಿಪ್ ಫೈಲು ಓಪನ್ ಆಗಲಿಕ್ಕೆ, ಎಕ್ಸ್ಟ್ರಾಕ್ಟ್ ಆಗಲಿಕ್ಕೆ ಒಂದು ಪಾಸ್ವರ್ಡ್ ಬೇಕಾಗುತ್ತೆ. ಆ ಪಾಸ್ವರ್ಡ್ ನಿಮಗೆ ಎಲ್ಲಿ ಸಿಗುತ್ತೆ, ಅಲ್ಲೇ ಫಸ್ಟ್ ಡೌನ್ಲೋಡ್ ಮಾಡಿದ್ರಲ್ಲ ನಿಮ್ಮ ಚಾನಲ್ ಅಲ್ಲಿದೆ ನೋಡಿ. ಇಲ್ಲಿ ನಿಮ್ಮ ಚಾನಲಲ್ಲಿ ಹೋಗಿಬಿಟ್ಟು ಇಲ್ಲಿ ಕೆಳಗಡೆ ಫೈಲ್ ಪಾಸ್ವರ್ಡ್ ಅಂತ ಒಂದು ಕೊಟ್ಟಿದ್ದಾರೆ ನೋಡಿ. ಈ ಫೈಲ್ ಪಾಸ್ವರ್ಡನ್ನು ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೆನ್ಪಿಟ್ಕೊಳ್ಳಿ. ಕಾಪಿ ಅಂತ ಮಾಡಿಕೊಂಡು ಇವಾಗ ಏನು ಮಾಡಬೇಕು, ಇದರಲ್ಲಿ ಹಾಕಬೇಕು. ಇದರಲ್ಲಿ ಹಾಕಿದರೆ ಆವಾಗ ಓಕೆ ಅಂತಂದರೆ ಏನಾಗುತ್ತೆ, ಅದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ನೋಡಿ, ಈ ಡೆಸ್ಕ್ಟಾಪಲ್ಲಿ ಎಕ್ಸ್ಟ್ರಾಕ್ಟ್ ಆಗಿ ಬಂತದು. ಈ ಫೈಲು ನಿಮಗೆ ಈ ಜಿಪ್ಪಲ್ಲಿದೆ, ಇದು ಫೋಲ್ಡ್ರಲ್ಲಿ ಎಕ್ಸ್ಟ್ರಾಕ್ಟ್ ಆಗಿ ಬಂತು. ಆವಾಗ ಇನ್ನೇನು ಮಾಡಿ ನೀವು ಈ ಫೈಲನ್ನು ಓಪನ್ ಮಾಡಬೇಕು. ಈ ಥರ ಫೈಲ್ಸ್ ಬರುತ್ತೆ. ಅಕೌಂಟು, ಲೋಗೋ ಆ್ಯಂಡ್ ಸೈನ್, ಸೇವ್ ಟು ಐಡಿ ಕಾರ್ಡ್, ಸ್ಟೂಡೆಂಟ್ ಇಮೇಜ್ ರೋಲ್, ಇದು ಈ ಥರ. ಆಮೇಲೆ ಡೌನ್ಲೋಡ್ ಮಾಡಿದ ತಕ್ಷಣ ಇದು ನೀವು ಓಪನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಇದು ಈ ಥರ ಓಪನ್ ಮಾಡಿದ್ರಿ ಅಂದರೆ ಓಪನ್ ಆಯಿತಾ, ಆವಾಗ ನಿಮಗೆ ಪ್ರೊಟೆಕ್ಟೆಡ್ ವ್ಯೂ ಏನಿದೆ ಎನೇಬಲ್ ಮಾಡಿ ಅಂತ ಇರುತ್ತೆ. ಆಮೇಲೆ ಈ ಫೈಲ್ ನಿಮಗೆ ಪ್ರೊಟೆಕ್ಟೆಡ್ ವ್ಯೂ ಅಲ್ಲಿ ಮಾತ್ರ ತೋರಿಸುತ್ತೆ ನೋಡಿ. ಇವಾಗ ನೀವು
ಎನೇಬಲ್ ಮಾಡಿದರೂ ಕೂಡ ಏನಾಗುತ್ತೆ ಅಂದರೆ ಓಪನ್ ಆಗಲ್ಲ. ಏನು ಇದು ಅದರೊಳಗಡೆ ಇರೋ ಡಾಟಾ ಇದು ಗೊತ್ತಾಗುತ್ತೆ ನಿಮಗೆ, ಆದರೆ ಇದು ರನ್ ಆಗಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ಆ ಫೈಲನ್ನು ಈ ಥರ ಎಲ್ಲ ನಿಮಗೆ ತೋರಿಸುತ್ತೆ. ಆಮೇಲೆ ಅದು ಹೋಗ್ಲಿಕ್ಕೆ ನೀವೇನು ಮಾಡಬೇಕು, ಇವಾಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಲ್ಲಿ ಹೋಗಿ ಅನ್ಬ್ಲಾಕ್ ಅಂತ ಇದೆ ನೋಡಿ, ಇದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಅನ್ಬ್ಲಾಕ್ ಮೇಲೆ ಟಿಕ್ ಮಾಡಿ ಅಪ್ಲೈ ಅಂತಂದರೆ ಅದೇನಾಗುತ್ತೆ, ಅನ್ಬ್ಲಾಕ್ ಆಗುತ್ತೆ. ಓಕೆ ಮಾಡಿ. ಇವಾಗ ನೀವು ಈ ಫೈಲನ್ನು ಓಪನ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಫೈಲನ್ನು ನೀವು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನು ಮಾಡುತ್ತೆ ಅಂದರೆ ಒಂದು ಆಕ್ಟಿವೇಶನ್ ಫಾರ್ಮ್ ಅಂತ ಈ ಥರ ನಿಮ್ಮ ಕಂಪ್ಯೂಟರಲ್ಲಿ ಬರುತ್ತೆ. ನೀವು ಡೌನ್ಲೋಡ್ ಮಾಡಿದ ತಕ್ಷಣ ಅನ್ಬ್ಲಾಕ್ ಮಾಡಿ ಪ್ರಾಪರ್ಟೀಸಲ್ಲಿ ಹೋಗಿ ಅನ್ಬ್ಲಾಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಆ್ಯಪ್ ಆಕ್ಟಿವೇಶನ್ ಇಲ್ಲ ಅಂತೇಳಿ ಬರುತ್ತೆ. ಅವಾಗ ನೀವೇನು ಮಾಡ್ಬೇಕಂತಂದರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಅವಾಗ ಕೋಡ್ ಬೇಕು ನಿಮಗೆ. ಇದಕ್ಕೆ ಈ ಕೋಡ್ ಬೇಕಾದರೆ ನೀವೇನು ಮಾಡಬೇಕು,